ಒಬ್ಬರಿಂದ ಒಬ್ರು ಬದಲಾವಣೆ ಆದ್ರಣ ಹ್ಮ್. ಏನ್ ಬೇಕಾದ್ರೂ ಮಾಡ್ಬೋದು. ಈಗ ತಿಳಿದಂತ ವ್ಯಕ್ತಿಗಳು ನಮಗ ಸಪೋರ್ಟ್ ಮಾಡಿದ್ರ, ಹ್ಮ್. ತಿಳಿದಂತ ವ್ಯಕ್ತಿಗಳು ಇನ್ನೊಂದ್ ಕಡೆ ನಮ್ಗೆ ಕಾಲ ಜಗ್ಗಂತ ಕೆಲಸ ಮಾಡ್ತಾರ. ಹ್ಮ್. ಸ್ವಲ್ಪ ಆ ಮನೋಭಾವನೆ ಕೂಡ ಬದಲಾವಣೆ ಆಗ್ಬೇಕು. ಹ್ಮ್. ಅದಾದ್ಮೇಲೆ ನಮ್ಮ ವಿದ್ಯಾರ್ಥಿಗಳು ಇವತ್ತು ಸ್ವಲ್ಪ ಅವ್ರಿಗೆಲ್ಲ ಗೊತ್ತಾಗುತ್ತೆ ಇವಾಗ. ಹ್ಮ್. ಹೆಂಗಂದ್ರೆ ಎಲ್ಲೆಲ್ಲೇ ಹೋಗಿ ಓದೋದು, ಎಲ್ಲೆಲ್ಲೇ ಕಷ್ಟಗಳನ್ನು ಪಡೋದು, ಅದಾದ್ಮೇಲೆ ನಮ್ಮ ಹಳ್ಳಿಗಳ ಸಮಸ್ಯೆ ಕೂಡ ಗೊತ್ತು. ಹ್ಮ್. ಈಗ ಅವ್ರಿಗೆಲ್ಲ ಸಮಸ್ಯೆಗಳು ಗೊತ್ತು. ಆದ್ರೆ ಕೆಲವೊಂದು ಈಗ ಅವ್ರಿಗೇನು ಮನೋಭಾವ ಇರುತ್ತೆ ಕೇಳ್ಬೇಕಂತ. ಹ್ಮ್. ಈಗ ನಾನು ಹೆಂಗ್ ಕೇಳಕೈತಿ ನೋಡು, ನಮ್ಮೂರಾಗ ಕೂಡ ಇದು ಸಮಸ್ಯೆ ಐತಪ್ಪ, ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಎಷ್ಟು ಜನ ನನಗೆ ಫೋನ್ ಹಚ್ತಾರ. ಅಣ್ಣ ನಾನು ಮಾತಾಡ್ಬೇಕಣ್ಣ ನಮ್ಮೂರ ಬಗ್ಗೆ ಅಣ್ಣ ಅಂತ. ಮತ್ತೆ ಆಮೇಲೆ ನಂತರ ಅಣ್ಣ ನಾ ಮಾತಾಡಿದ್ರೆ ಹಿಂಗಣ ನಮ್ಮೂರ್ ಗೌಡ ಬೈತಾನಣ್ಣ, ನಮ್ಮೂರ್ ಮೆಂಬರ್ ಬೈತಾನಣ್ಣ, ಅದಾದ್ಮೇಲೆ ನನಗೆ ಹಿಂಗ ಮಾಡ್ತಾರಣ್ಣ, ಹಂಗ ಮಾಡ್ತಾರಣ್ಣ ಅಂತಾರ. ಅಂದ್ರೆ ಇದು ಒಂದು ಏನೈತಲ್ಲ ಈ ಮೈಂಡ್ ಸೆಟ್ ಅಣ್ಣ, ಸ್ವಲ್ಪ ಇದು ಚೇಂಜ್ ಆಗ್ಬೇಕು. ಅಂದ್ರೆ ನಮ್ಮ ಪೀಳಿಗೆ ಯುವಕರಿಗೆ ಅರ್ಥ ಆಗತ್ತಾ ನಮ್ಮ ಕಷ್ಟಗಳನ್ನ ಹೆಂಗ್ ಕೇಳ್ಬೇಕು, ನಮ್ಮ ಕಷ್ಟಗಳನ್ನ ಹೆಂಗ್ ಬಗೆಹರಿಸಬೇಕು ಅಂತೇಳಿ. ಆದ್ರ ನಮ್ಮಪ್ಪ ನಮ್ಮ ಮುತ್ತನಾರ ಅಂತಾರೆಲ್ಲ ಇರ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಗೊತ್ತಾಗಲ್ಲ. ನಿನ್ಗೆ ಯಾಕೆ ಬೇಕಲ್ಲ, ಯಾಕೆ ಬೇಕು ನಿನಗೆ, ಸುಮ್ನೆ ಹಾಕಿದ ಕೂಡ ತಿಂದು ಮನೆಗೆ ಇರ್ಬಿಡದ ನೀನು, ಮತ್ತೆ ಅದೇ ಏನಂತಾರಲ್ಲ ಊರ್ ಚಾಕ್ರಿ ಮಾಡಕ್ ಹೊಂಟೇನಂತಾರ, ಮನೆ ಕೂಳ ತಿಂದು ಮಿಣಗರ ಚಾಕ್ರಿ ಮಾಡಕ್ ಹೋಗ್ತೇನಂತಾರಣ. ಅಂದ್ರೆ ಹಂಗ್ ಬೈದ್ ಬಿಡ್ತಾರಣ. ಏನ್ ಮಾಡ್ಬೇಕು, ನನಗೆ ಕೇಳ್ಬೇಕಂತ ತುಂಬಾ ಆಸೆ ಐತೆ ಅಂತಾರಣ. ಈ ರೀತಿ ಕೇಳ್ತಾರ, ಏನ್ ಮಾಡ್ಬೇಕು ಏನಿಲ್ಲ. ನನ್ನ ಕೈಲಿ ಆದಷ್ಟು ನಾ ಮಾಡಕೈತಿ ಅಣ್ಣ ಇವಾಗ. ನೋಡಮ್ ಮುಂದೆ ಹೆಂಗಾಗತ್ತ ಹಂಗ್ ಮಾಡಮ್ಮ. ಏನೋ ಒಂದ್ ಮಾಡ್ಕೊಂತ ಹೋಗೋದ, ದಾರಿ ಸಿಗ್ತಾವ. ಅಣ್ಣ ಸ್ಟಾರ್ಟ್ ಆಗತ್ತಾನ. ಹೌದಣ್ಣ. ಆದ್ರಪ್ಪ ಅಂದ್ರೆ ಎಲ್ಲ ದಾರಿ ಸಿಗ್ತಾವ. ಮಂದಿ ನೋಡ್ರಿ ಕುಣ ಹಿಡಿತಾರಲ್ಲ, ಆರಾಮಣ್ಣ. ಹೆಂಗ್ ಫೋನ್ ಹಿಡಿಯಲ್ಲ, ಫುಲ್ ಅವಾಯ್ ಮಾಡಿಬಿಟ್ಟಿರಿ. ಯಾವಂತೇನಿಲ್ಲ ಅಣ್ಣ, ಅದೊಂದು ಜನರ ದೃಷ್ಟಿ ನೋಡದಾಗ ಐತೆ ಅವ್ರು. ಏನ್ ಗುರಸ್ತಾರೋ ಏನ್ ಪ್ರೀತಿಲಿದ್ ನೋಡ್ತಾರ. ಈಗ ಕೆಲವೊಬ್ರು ಪ್ರೀತಿಲಿಂದ ನೋಡ್ತಾರ, ಕೆಲವೊಬ್ರು ಒಂದೊಂದ್ ಟೈಮ್ ಎಲ್ಲರೂ ಹೋದ್ರ ನಾನು ಊಟ ಮಾಡಿದ್ರೆ ಕೆಲವೊಂದ್ ತಲೆ ರೊಕ್ಕನ ಕೂಡ ತಗಂದಿಲ್ಲ. ಅಣ್ಣ ಬೇಡಣ, ಹೆಂಗ್ ತಗಲಿ ನಿನ್ ಕೈಲಿ ರೊಕ್ಕ ಅಂತಾರ. ಕೆಲವೊಬ್ರು ಬಂದ್ ನೋಡಪ್ಪ ಸುಳೆ ಮಗ ಅಲ್ಬಾ ಶಿವ ಅಂತಾರ ನೋಡಿ, ಬಂದ್ ನೋಡಪ್ಪ ಸುಳೆ ಮಗ ಯಾವ ಹಿಡಿಯಪ್ಪ ಅಂತ ನೋಡಿ ಜಸ್ಟ್ ಹಿಂಗ್ ಹೊರಗೆ ಹೊಂಟಿನಂದ್ರ ಸತ್ನಪ್ಪ ಇವತ್ತು ಯಾವನ್ ಸಿಕ್ ನಾನು ಇವತ್ತು ಸತ್ ನೋಡು, ಇವತ್ತೇನ ಕಾದತ್ತೆ ಅವನಿಗೆ. ಕೆಲವು ಮಂದಿ ಹಂಗಂತಾರ. ಕೆಲವು ಮಂದಿ ಅಪ್ಪ ಇವತ್ತು ಭಾರಿ ಒಳ್ಳೆ ಕೆಲಸ ಮಾಡ್ದೆಪ್ಪ, ಏನ್ ಕೆಲಸ ಮಾಡಿ ಮೊನ್ನೆ ಸಬ್ ರಿಜಿಸ್ಟರ್ ಆಫೀಸ್ನಾಗ ಒಂದು ವಿಡಿಯೋ ಮಾಡಿಬಿಟ್ಟ ಲಂಚ ತಗಂತಾರ ಅಂತ ಹೇಳಿ. ಇವತ್ತಿಗವರೆಗೆ ಅದರಲ್ಲಿ ₹1 ಲಂಚ ಇಲ್ಲ, ಸುಮ್ಮನೆ ಫ್ರೀ 8,000 10,000 ಒಬ್ಬೊಬ್ಬರು ರೈತರಿಗೆ ಕೇಳಿದ್ರಲ್ಲಿ. 8,000 ರೂಪಾಯಿ ಕೇಳ್ತಿದ್ರೆ, 8,000 ರೂಪಾಯಿ ಒಬ್ರಿಗೆ ಕೊಡ್ಲಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಕೊಡ್ಲಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಈ ಸದ್ಯ ನಾನ್ ಮಧ್ಯಾಹ್ನದಾಗ ಹೋಗ್ಬೇಕಂತ ಹೋದೆ. ಅವ್ರು ಅಣ್ಣ ಏನ್ ಕೆಲಸ ಮಾಡಿಬಿಟ್ಟಣ, ಮೊನ್ನೆ ಒಂದ್ 8,000 ಕೇಳಿದ್ರಣ, ₹1 ಕೇಳಲ್ಲಣ, 5 ನಿಮಿಷದ ಮಾಡಿ ಕೊಟ್ಬಿಟ್ರಣ ಅಂತ ತಂದ. ಎಷ್ಟು ಖುಷಿ ಆಯ್ತು, ಸಾಕಿದ್ರಕಿನ ಏನ್ ಬೇಕಂತ. ಈಗ ಇನ್ನೊಂದು ಕೆಲವೊಬ್ರು ಕೇಳ್ತಾರ ನನಗ ಈ ಮೂಲಕ ನಿಮ್ಗೆ ಹೇಳ್ದೇನಂತಂದ್ರೆ, ಕೆಲವ್ರು ನೀನು ಬರೀ ವಿಡಿಯೋ ಮಾಡಿದ್ಮೇಲೆ ಅದು ಕೆಲಸ ಏನಾಯ್ತಿ ಅಂತ ಕೇಳಲ್ಲ. ಅಂದ್ರೆ ಕೆಲಸ ಏನಾಯ್ತಿ ಅಂತ ಹೇಳಲ್ಲ. ನಾನು ಕೆಲಸ ಏನಾಯ್ತಿ ಅಂತ ಯಾಕೆ ಹೇಳಲ್ಲ ಅಂತಂದ್ರೆ, ಈಗ ನನಗ ಪ್ರಾಬ್ಲಮ್ ಐತಿ ಅಂತ ತೋರ್ಸೋದು ಒಂದು ಅವಶ್ಯಕತೆ ಮೇನ್. ನನಗ ಕೆಲಸ ಆಗ್ತಾ ಹೋಗ್ಬಿಡ್ತಾವ ಸೆಕೆಂಡ್ರಿ, ಕೆಲಸ 60% ಅಂತ ಕೆಲಸ ಆತಾವಣ. ಈಗ ನಾನು ಈ ಕೆಲಸ ಮಾಡಿದೆ ಅಂದ್ರೆ, ಈ ಕೆಲಸ ಮಾಡಿನ ಅಂತೇಳಿ ಮತ್ತೆ ನಾನು ತೋರ್ಸಕ್ ಅಲ್ಲಿಗೆ ಹೋಗ್ಬೇಕು. ಅಂದ್ರೆ ನಾವು ಕೆಲವು ಸಮಸ್ಯೆಗಳು ಇರ್ತಾವ, ನಾನೇನು ಅದೇ ಕೆಲಸ ಮಾಡಕ್ ನಿಂತಿಲ್ಲ. ಈಗ ನಾನು ಹೊಲ ಮನೆ ಕೆಲಸ ಇರ್ತಾವ, ನನ್ನ ಒಂದು ವೈಯಕ್ತಿಕ ಮನಸ್ಸಿನಿಂದ ಏನೋ ಒಂದು ಮಾಡ್ಬೇಕು ಅಂತೇಳಿ ನಾನು ಮಾಡಕತ್ತೀನಿ. ಈಗ ಕೆಲಸ ಏನಾಗ್ಯಾವ ಏನ್ ಬಿಟ್ಟಾವ ಅಂತೇಳಿ ನಿಂಗೆ ಹೇಳ್ತಾನ. ಒಂದ್ ಟೈಮ್ ಹಾಸ್ಪಿಟ್ಲಾಗ ವಿಡಿಯೋ ಮಾಡಿದೆ. ಫಸ್ಟ್ನೇ ವಿಡಿಯೋ. ಅದಕ್ಕಿಂತ ಮುಂಚೆಗ ಒಂದು ಪಂಚಾಯತ್ ವಿಡಿಯೋ ಮಾಡಿದೆ. ಪಂಚಾಯತಿ ವಿಡಿಯೋ ಮಾಡಿದಾಗ ನಮ್ಮೂರಲ್ಲೇ ಡೆಂಗ್ಯೂ ಜ್ವರ ಬಂತು, ನಮ್ಮೂರ ಫುಲ್ಲು ಜ್ವರ ಎಲ್ಲರಿಗೆ. ಆ ಪಿಡಿಯೋ ಎಂತ ಪಿಡಿಯೋ ಇದ್ನಂತಂದ್ರೆ, ಪೂರ ಲಫಂಗ್ ಪಿಡಿಯೋ, ಪೂರ ಲಫಂಗ. ಇದು ಸತ್ಯ ಹೇಳಕೈತಿ ನಾನು, ಪೂರ ಲಫಂಗ್ ಪಿಡಿಯೋನ ಸರ ಈ ರೀತಿ ಬಂದೈತೆ ಹಂಗೆ ಹಿಂಗ ಅಂತ ಹೇಳಿದಾಗ, ಮಬ್ಬು ಪೂರ ಮಬ್ಬು ಅಂದ್ರೆ ಮಬ್ಬು. ಅಧಿಕಾರಿ ಅಲ್ಲವ, ಏನು ಬಂಡ, ಏನಾರ ಬೈ ನೀನು ಬೇಸಂತಿದ್ದ, ತಲೆ ಕೆಡಿತು. ಅದಾದ್ಮೇಲೆ ಅದು ಡೆಂಗ್ಯೂ ಜ್ವರ ಜಾಸ್ತಿ ಆಯ್ತು ನಮ್ಮೂರಾಗ, ಆದ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದಿನ ಬಂದ ಸಿಕ್ಕಾಪಟ್ಟೆ ಬೈದೆ. ಸಿಕ್ಕಾಪಟ್ಟೆ ಬೈದಾಗ ಇಡೀ ನಮ್ಮೂರಾಗ ಎಲ್ಲರೂ ಆಶ್ಚರ್ಯ ಆದ್ರ ಅವಾಗ. ಅದಾದ್ಮೇಲೆ ನಮ್ಮೂರಾಗ ಘಟನೆ ನಡೆದ ಮೇಲೆ ಆ ಪಿಡಿಯೋ ಟ್ರಾನ್ಸ್ಫರ್ ಆದ್ರೆ ಅವ್ ಟ್ರಾನ್ಸ್ಫರ್ ಆದಂತ ನಾ ಎಲ್ಲಿ ಹೇಳಿಕೆಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಹಾಸ್ಪಿಟಲ್ ವಿಡಿಯೋ ಮಾಡಿದೆ, ಹಾಸ್ಪಿಟಲ್ ವಿಚಾರವಾಗಿ ಮಾಡಿದೆ. ಈಗ ಕೆಲವೊಬ್ರು ಕೇಳಿದ್ರೆ ಅವ್ರ ವಿರುದ್ಧ ಏನ್ ಕ್ರಮ ತಗೊಂಡ್ಯಪ್ಪ ನೀನಂತ, ಅಂದ್ರೆ ಅವ್ರಿಗೆ ಏನು ಶಿಕ್ಷೆ ಆಯ್ತು ಅಂತೇಳಿ. ಈಗ ನಾನು ಶಿಕ್ಷೆ ಕೊಡಕ ನನ್ನ ಹತ್ರ ಯಾವುದೇ ಅಧಿಕಾರ ಇಲ್ಲ. ನಾನು MLA ಮಗ ಅಲ್ಲ, MP ಮಗ ಅಲ್ಲ, ಇಲ್ಲ ನಾನು MLA ಅಲ್ಲ, ನಾನು MP ಅಲ್ಲ, ನಾನೇನು ಗೌರ್ಮೆಂಟ್ ಒಬ್ಬ ಎಂಪ್ಲಾಯಿನ ಅಲ್ಲ, ಒಂದ್ ದೊಡ್ಡ ಅಧಿಕಾರಿನ ಅಲ್ಲ. ನಾನು ನಿಮ್ಮಂಗ ರೈತರ ಮಗ.
ನಾನು ಒಬ್ಬ ಹಳ್ಳಿ ಹುಡುಗ, ಹ್ಮ್ ಏನೋ ಇಂಥ ಸಮಸ್ಯೆ ಐತೆ ಅಂತ ತೋರಿಸ್ನ. ಹ್ಮ್ ಹಾಸ್ಪಿಟ್ಲ್ ವಿಡಿಯೋ ಮಾಡಿದಾಗ ಏನಾಯ್ತು ಅಂತಂದ್ರೆ ಹ್ಮ್ ಮಾಡಿದೆ. ಅವತ್ತೆಷ್ಟು ಒಬ್ಬರಿಂದ 15,000 ಸಿಗಂದಿದ್ರು, ಒಬ್ಬರಿಂದ 10,000 ಸಿಗಂದಿದ್ರು, ಒಬ್ಬರಿಂದ 5,000 4,000 ಹಿಂಗೆ ಸಿಗಂದಿದ್ರು. ಹ್ಮ್ ಅಲ್ಲೇ ಇಸ್ಕೊಟ್ಟಿವಿ. ಹ್ಮ್ ಎಷ್ಟು ಒಂದು 20-30 ಸಾವಿರ ಅಲ್ಲಿ ವಾಪಸ್ ಇಸ್ಕೊಟ್ಟಿವಿ. ಹ್ಮ್ ನನ್ನಿಂದ ಒಂದು ಚಿಕ್ಕ ಸಹಾಯ ಐತಿ. ಅವ್ರೇನಂದ್ರ ಕೈ ನಿನಗ ನಮಸ್ಕಾರಪ್ಪ, ದೇವ್ರು ಬಂದಂಗೆ ಮಂದಿ, ರೊಕ್ಕ ಇದ್ದಿಲ್ಲ, ರೊಕ್ಕ ಇಲ್ಲ ಅಂದ್ರೆ ಕೇಳಲ್ಲ ಇವರು, ಈಗ ತಂದ್ಕೊಳ್ಕಪ್ಪ ಮುಂದಕ್ಕೆ ಬರ್ಕೊಡ್ತು ನೋಡು ಅಂತಂದ್ರೆ ನಮ್ಮ ರೊಕ್ಕ ನಮ್ಗೆ ಬಂದಪ್ಪ, ಪುಣ್ಯ ಬರಲಪ್ಪ ನಿನಗೆ ಅಂದ್ರೆ. ಹ್ಮ್ ಅದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ ನಮ್ಮ ಮತ್ತೆ. ಇಲ್ಲ ಇಲ್ಲ ಈಗ ಯಾಕಂದ್ರೆ ನನ್ನಿಂದ ಆದಂತ ಸಹಾಯ ಅಷ್ಟೇ ಮಾಡ್ತ ನಾನು. ಈಗ ಅತಿ ಹೆಚ್ಚಾಗಿ ನಾ ಮಾಡಕ್ ಹೋಗಕ ನಾನೇನು ದೊಡ್ಡ ವ್ಯಕ್ತಿ ಅಲ್ಲ, ಏನೋ ಒಂದು ಸಣ್ಣ ಪುಟ್ಟ. ಅದಾದ್ಮೇಲೆ ಇವತ್ತಿನವ್ರಿಗಾದ್ರೆ ನಮ್ಮಂತ ಯಾರಾದ್ರೂ ಯುವಕರು ಹಾಸ್ಪಿಟ್ಲಿಗೆ ಹೋದ್ರು ಅಂತಂದ್ರೆ, ಏನೋ ಡೆಲಿವರಿ ಪಲವರಿ ಇದ್ದು ಅಂತಂದ್ರೆ, ನಮ್ಮಂತ ಯುವಕರು ಅಡ್ಡಾಡ್ತಿದ್ರು ಅಂದ್ರೆ ₹1 ಕೇಳಲ್ಲ, ₹1 ಕೇಳಲ್ಲ. ಇವತ್ತಿನವ್ರಿಗಾರ ಹಾಸ್ಪಿಟ್ಲ್ ಲಂಚ ತಗೊಂತಾರೆ. ಹೆಂಗ್ ತಗೊಂತಾರೆ ಅಂದ್ರೆ, ಯಾವ್ದಾದ್ರು ಮುಗ್ಧರಿದ್ರೆ ತಗೊಂತಾರೆ. ಅಂದ್ರೆ ಅಲ್ಲಿ ಒಂದು ಭಯ ಹುಟ್ಟೈತಿ. ಹುಡುಗರಿಗೆ ಏನಾದ್ರು ಲಂಚ ತಗಂದ್ರೆ, ಅಂದ್ರೆ ಯಾರ ತಿಳಿದವ್ರಿಗೆ ಲಂಚ ತಗಂದ್ರೆ ಫೋನ್ ಹೋಗುತ್ತೆ ಅವನಿಗೆ, ಅವ ಬರ್ತಾನ, ಮಿಂಟ್ರಿ ಮಗ ಅವ, ಇಲ್ಲೇ ಇರ್ತಾನೆ, ಎಲ್ಲಿ ಹೋಗಲ್ಲ ಅವ ಬರ್ತಾನೆ, ಯಾರಿಗೆ ತಲೆ ಕೆಡಿಸಿರಲ್ಲ ಅಂತ ಅವ್ರಿಗೆ ಒಂದು ಮೈಂಡ್ ಸೆಟ್ ಕುಂತು ಬಿಡತ್ತೆ ಹಾಸ್ಪಿಟ್ಲಾಗ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದೆಪ್ಪ ಅಂತಂದ್ರೆ, ಸರ್ಜಾಪುರಲ್ಲಿ ಒಂದು ವಿಡಿಯೋ ಮಾಡಿದೆ. ಕುಡಿಯೋಕೆ ನೀರಿಲ್ಲ, 70-80 ಕುಡಿಯೋಕೆ ನೀರು ಕೇಳಿದ್ರೆ ವಿಡಿಯೋ ಅವರು 70-80 ಜನರ ಮೇಲೆ FIR ಮಾಡ್ಯಾರ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ಅಣ್ಣ. ಆ ವಿಡಿಯೋದಿಂದ ಏನು ಕೆಲಸ ಆಯ್ತು ಅಂತಂದ್ರೆ, 2 ದಿನ ಬಿಟ್ಟು ಮಸ್ಕಿ MLA ಅವರು ಕರೆದು ವಿಡಿಯೋ ಅವರಿಗೆ ಬೈದ್ರಂತ. ಬೈದಾದ್ಮೇಲೆ ನೆಕ್ಸ್ಟ್ 3ನೇ ದಿನನೇ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿರ್ತಕ್ಕಂಥ ಒಬ್ಬ ಭ್ರಷ್ಟ PDO ಅಧಿಕಾರಿ ಹೋದ್ರು. ಅದಾದ್ಮೇಲೆ ಒಂದು ಬೋರ್ವೆಲ್ ಹಾಕ್ಸ್ಕೊಟ್ರು. ಆಯ್ತಾ ಇಲ್ಲ ನನ್ನ ವಿಡಿಯೋದ ಮೂಲಕ ಒಂದು ಚಿಕ್ಕ ಸಹಾಯ ಅವರಿಗೆ ಆಯ್ತು. ಅಂದ್ರೆ ಈಗ ಎಲ್ಲ ತೋರ್ಸಂತ ಕುಂದ್ರಕ್ಕಾಗಲ್ಲ. ತೋರ್ಸಂತ ಕುಂತ ಏನಂತಂದ್ರೆ ಜನರಿಗೆ ಬರ್ತಾನಪ್ಪ ಈಗ ನನಗೂ 108 ಮನೆ ಕೆಲಸ ಇರ್ತಾವ. ನಾನು 108 ಮನೆ ಕೆಲಸ ಕೂಡ ಮಾಡಿಕೊಂಡು ನಾನು ಏನೋ ಒಂದು ಮಾಡ್ಬೇಕಂತೇಳಿ ಬರ್ತಿರ್ತಾನ. ಈಗ ಎಲ್ಲಾ ಕೆಲಸ ಆಗ್ಯಾವ ಒಂದು ತೋರ್ಸಂತ ಹೋದ್ರೆ ಜನಕ್ಕೆ ಏನಾಗ್ಬಿಡ್ತಾ, ಇವ್ನು ಇದಕ್ಕೆ ನಿಂತ್ಬಿಟ್ಟನಪ್ಪ, ನಮ್ ಯಾವಾಗ ಕರೆದ್ರೆ ಬರ್ತಾನೆ ಇವ, ಇದೇ ಉದ್ರಿ ಇರ್ತ, ಖಾಲಿ ಇರುತ್ತ. ಈಗ ನನಗೂ ಕೆಲವೊಂದು ವಿಚಾರಗಳು ಇರ್ತಾವ, ಕೆಲವೊಂದು ಪ್ರಾಬ್ಲಮ್ಗಳು ಇರ್ತಾವ. ಆದ್ರೆ ಜನಕ್ಕೆ ಅರ್ಥ ಆಗಲ್ಲ. ಇವ ಬರ್ತಾನ, ಬರ್ಲಕ್ ಏನಂತಾರ, ಬರ್ಲಪ್ಪ ಅವ್ನಿಗೆ ಸೊಕ್ ಬಂದ್ಬಿಡತ್ ನೋಡಿ. ಈಗ ಬಾರಿ ದಿಮಾಕ್ ಜಾಸ್ತಿ ಆಗ್ಬಿಡತ್ ನೋಡ ಒಂದು, ಈ ರೀತಿ ತಿಳ್ಕಂತಾರ. ಇವಾಗ ಅದಾದ್ಮೇಲೆ ಒಂದು ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು 2 ವಿಡಿಯೋ ಮಾಡಿದೆ, 3 ಮಾಡಿದೆ. ಏನಂದ್ರೆ ಗಂಡ ಇದ್ರು ಗಂಡ ಸತ್ತಾರೆ ಅಂತೇಳಿ ವಿಡಿಯೋ ಮಾಡಿದೆ. ನೆಕ್ಸ್ಟ್ ಇನ್ನೊಬ್ಬರಿಗೆ ಪೋಸ್ಟ್ 60 40 ಕೊಟ್ರ ಅಂತ ವಿಡಿಯೋ ಮಾಡಿದೆ. ಅದಾದ್ಮೇಲೆ ಒಬ್ರು ಹೊಲ್ದಾಗ ಅಂಗನವಾಡಿ ಕೇಂದ್ರ ಕಟ್ಟಿ ಅವ್ರಿಗೆ ನೌಕರಿ ಕೊಡ್ತಂತೇಳಿ ಆಸೆ ತೋರಿಸಿ ಅವ್ರಿಗೆ ಕೊಟ್ಟಿಲ್ಲ ಅಂತೇಳಿನೂ ವಿಡಿಯೋ ಮಾಡಿದೆ. ಮಾಡಿದಾಗ ಏನಾದ್ರು ಅವೆಲ್ಲ ಪಬ್ಲಿಕ್ ಆಯ್ತು, ಸುದ್ದಿ ಆಯ್ತು. ಸುದ್ದಿ ಆದಾಗ ಏನಾಯ್ತು, ಮೇಡಮ್ ಅವರಿಗೆ ಟೈಟ್ ಆಯ್ತು. ಟೈಟ್ ಆದಾಗ ಇವತ್ತು ಪೋಸ್ಟ್ ತಡೆಗಟ್ರ. ಈಗ ನನ್ನಿಂದ ಆದಂತ ಕೆಲಸನ ಮಾಡಿನ ಅಷ್ಟೇ. ಈಗ ಹೋಗಿ ನಾನೇ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತಂದ್ರೆ ಅದು ನನ್ನಿಂದ ಆದಷ್ಟು ಅಷ್ಟೇ ಮಾಡುದು. ನಾನು ಈಗ ನ್ಯಾಯ ಕೊಡ್ಸಂತ ಪೊಸಿಷನ್ಗೆ ಏನಾದ್ರೂ ನಾನು ಬಂದ್ರು ಕೂಡ ನಾನು ಗ್ಯಾರಂಟಿ ಮಾಡುದು. ನಾನು ಇವಾಗ ಏನಪ್ಪಾ ಅಂತ ನಿರಂತರವಾಗಿ ಅಣ್ಣ ಬಾಣ ಮಾಡಲ್ಲ ನೀನು ಅರ್ಧಕ ಮಾಡಿ ನಾನು ತಿಳಿಸೋದಿತ್ತ ತಿಳಿಸಿನಿ. ಈಗ ಅದಕ್ಕಂತಾನ ಕೆಲವೊಂದು ಸಂಘಗಳಿದಾವ, ಸಂಸ್ಥೆಗಳಿದಾರ, ರಿಪೋರ್ಟರ್ಗಳಿದಾರ, ಹೌದಾ, ಅದಕ್ಕಂತ ಒಂದು ಕಾನೂನು ಐತಿ, ಬೆಜ್ಜನ ಇದೇವಣ, ಅವ್ರು ನೋಡ್ಕೊಂತಾರ. ಈಗೆಲ್ಲ ನಾನು ನೋಡ್ಕೊಳಕ್ಕಾಗಲ್ಲ. ಈಗ ಅಲ್ಲಿ ಕೂಡ ಒಂದು ಏನಂತಂದ್ರ ಭಯದ ವಾತಾವರಣ ಸೃಷ್ಟಿ ಆಗೈತೆ. ನಾವು ಹೋದ್ರ ಸಾಕ, ನೀವ್ ಎಲ್ಲಿ ಹೋದಲ್ಲಿ ಕೆಲಸ ಆಗತ್ತ, ನಾವು ಹೋದ್ರ ಸಾಕು ಮೇಡಮ್ ಅವ್ರು ಏನಂತಾರ ಗೊತ್ತಾನ, ಸೀದಾ ನಮ್ಮ ಊರಿಗೆ ಫೋನ್ ಹಚ್ತಾರ, ಯಾರಿಗಾರ ನಮ್ಮ ಅಣ್ಣರಿಗೆ ಇಲ್ಲ ನಮ್ಮ ಅಣ್ಣರ ಅಕ್ಕಪಕ್ಕ ಕಡೆಡ್ರಿ, ಹೇಳ್ರಣ ನಿಮ್ ತಮ್ಮ ಬಂದ್ಬಿಟ್ಟಾನ ವಿಡಿಯೋ ಮಾಡಕ, ನಿಮ್ ತಮ್ಮ ಬಂದ್ಬಿಟ್ಟಾನ. ಇದ್ರಕ್ಕಿನ ಮತ್ತೇನ್ ಬೇಕು ಬದಲಾವಣೆ ಅಂತ ಜನರಿಗೆ, ನಮ್ಮ ಜನರಿಗೆ. ನಿಮ್ಮ ಮನೆಗ ಅನ್ಸ್ತಾರ? ನಮ್ಮ ಮನೆಗ ಅನ್ಸಲ್ಲಣ್ಣ. ಫಸ್ಟ್ನಕ್ಕೆಲ್ಲ ಅನ್ಸಿದ್ರ, ಅವಾಗೆಲ್ಲ ಅನ್ಸಿದ್ರ. ಇವಾಗ ನಮ್ಮ ಮನೆಗ ನಮ್ಮ ಅಣ್ಣನ ಬಾಳ ಸಪೋರ್ಟ್ ಮಾಡ್ತಾನ. ನಮ್ಮ ಅಣ್ಣ ಬಾಳ ಸಪೋರ್ಟ್ ಮಾಡಿ, ನಮ್ಮ ಅಣ್ಣ ತಿಳುವಳಿಕೆ ಜಾಸ್ತಿ ಅಲ್ಲ, ತಿಳಿತೈತಲ್ಲ, ಹೇಳ್ತಾನ ನಮ್ಮ ಮನ್ಯಾಗ. ಅಂದ್ರೆ ನಮ್ಮಪ್ಪ ನಮ್ಮವ್ರಿಗೆ ತಿಳಿಯಲ್ಲ, ಬೈತಾರ. ಯಾರಿಗೆ ಯಾಕೆ ಬೇಕು, ಮುಂಚೆಂಟಕ್ಕೆ ಯಾಕೆ ಕೊಡ್ತಿ, ಸುಮ್ನೆ ನಿನ್ಗೆ ಯಾಕೆ ಬೇಕು, ಆರಾಮ್ ಉಂಡು ಹೊಲ ಮನೆ ಕೆಲಸ ಮಾಡ್ಕೊಂತೀರಿ, ನಿನಗೇನ್ ಕಮ್ಮಿ ಐತೆ ಅಂತ ಬೈತಾರ. ಆದ್ರ ಕೆಲವೊಬ್ರು ಕೇಳ್ತಾರ, ನಿನ್ಗೆ ಯಾಕೆ ಬೇಕನಪ್ಪ, ನಿನ್ಗೆ ಯಾಕೆ ಬೇಕನ ಮಾಡೋದು, ನಾನು ಏನೋ ಒಂದು ಮಾಡಬೇಕು. ನಿನಗೆ ಸಪೋರ್ಟ್ ಅಣ್ಣ? ನನಗೆ ಸಪೋರ್ಟು ಅಣ್ಣ ನೀನು ಅಲ್ಲಲ್ಲ ಆತರ ಅದ್ ನಾವ್ ಇರ್ತೀವಿ, ನಾವ್ ಇರ್ತೀವಿ, ಜನರು ಇರ್ತಾರ. ಯಾಕಂದ್ರೆ ಒಂದ್ ಒಳ್ಳೇದ್ ಮಾಡಕತ್ತಪ್ಪ ನಮ್ಮ ಡಿಸ್ಟಿಕ್ಗೆ, ನಮ್ಮ ತಾಲೂಕಿಗೆ, ಒಂದು ಒಟ್ಟ ನಮ್ಮ ಭಾರತದಾಗ ಎಲ್ಲ ಒಳ್ಳೇದ್ ಮಾಡಕತ್ತಪ್ಪ ಅಂತಂದ್ರೆ ಯಾರು ಸಪೋರ್ಟ್ ಮಾಡೇ ಮಾಡ್ತಾರೆ. ಎಂತರಿದ್ರು ಸಪೋರ್ಟ್ ಮಾಡ್ತಾರೆ. ಬಹಳ ಜನ ಸಪೋರ್ಟ್ ಮಾಡಿದ್ರು, ಬಹಳ ಜನ ಸಪೋರ್ಟ್ ಮಾಡಿದ್ರು, ಬಹಳ ಜನ ನನ್ನ ಬಗ್ಗೆ ಮಾತಾಡಿದ್ರು. ಬಹಳ ಅಂದ್ರೆ ಬಹಳ ಒಳ್ಳೆ ರೀತಿಯಿಂದ ಮಾತಾಡೋಣ. ಜನರ ಅಭಿಪ್ರಾಯ ತುಂಬಾ ಚೆನ್ನಾಗೈತಿ. ನಾವು ಕೆಲವೊಂದು ಆಗಿ ಬರ್ಲಾರ ವ್ಯಕ್ತಿಗಳು ಇರ್ತಾರಲ್ಲ, ಮಾತಾಡ್ತಾರ, ಯಾವ್ಯಾವ ಬಿಡು ಅದೇನ್ ವಿಡಿಯೋ ಮಾಡ್ತಾ ಓದ್ತಾ ಅನ್ಯಾಕ್ ತಲೆ ಕೆಡಿಸಿದ್ರಿ,
ಇವತ್ತು ಅದ ಮಾತಾಡಿದಾರ ಕೂಡ ಅನ್ಸ್ತಾರ ನಾನು ಓದ್ನಿ ಅಂದ್ರೆ ಹ್ಮ್. ಬಂದಪ್ಪ ಸುಳೆ ಮಗ ಏನ್ ಮಾಡ್ತಾನೆ ಏನಿಲ್ಲಪ್ಪ ಅಂತಾರೆ. ಈಗ ಮಾತಾಡಿದಾರ ಹ್ಮ್. ಮಧ್ಯಾಹ್ನದಾಗ ಒಬ್ರು ಬಂದಿದ್ರು, ಹ್ಮ್. ಅಪ್ಪ ನಾ ಕಾಂಟ್ರಾಕ್ಟರ್ ಇದೇನಪ್ಪ ಮತ್ತೆ ಎಲ್ಲಾರು ಬಂದಿಗೆ ಅಪ್ಪ ಕೈ ಮುಗಿದ್ನಿ ಬರ್ಬಿಡ ಅಂತಂದ್ರೆ ಇದಕ್ಕಿನ ಏನ್ ಬೇಕು ಜಾಸ್ತಿ ಅಂತ. ಕರೆ ಕರೆ ಮೊದ್ಲಾಗ ವಿಡಿಯೋ ಮಾಡಕ್ ಸ್ಟಾರ್ಟಿಂಗ್ ಅಂತ ಏನಂದ ಗೊತ್ತ ನನಗೆ, ನಿನ್ಗೆ ಯಾಕೆ ಬೇಕಲ್ಲ ನೀ ಏನ್ ಮಾಡ್ತೇವ ನೀ ಏಟ್ರವ ಈಟ್ರ ಒಂದವ. ಇವತ್ತು ಅದ ಕಾಂಟ್ರಾಕ್ಟರ್ ಬಂದ ನನಗೆ ನಾನು ನೋಡಪ್ಪ ನಾನು ಏನಾರ ಹೆಂಗಂದ್ರ ಮಿಲಿಯನ್ ವ್ಯೂಸ್ ಓದತ್ನ್ಯಾಗ ಅಂಜಿಕೆ ಹೊಟ್ಟದೈತೆ. ಹೌದಣ್ಣ, ಜನರು ನೋಡ್ತಾರಪ್ಪ, ಈ ಹುಡುಗನ್ ನೋಡ್ತಾರ, ಇವ್ ಅಂಜಿಕೆ ಇರ್ತದ. ಜನರು ನೋಡ್ತಾರ ಅನ್ನೋಕ್ಕಿಂತ ಜನರನ್ನ ರೆಸ್ಪಾನ್ಸ್ ಚೆನ್ನಾಗೈತೆ ಅಣ್ಣ ಭಾಳ. ಜನರ ಭಾಳ ಸಪೋರ್ಟ್ ನೀವ್ ಒಳ್ಳೇದ್ ಮಾಡ್ತಂದ್ರ ಜನರ ಮನುಷ್ಯನಾಗ ಕುಂತಿದ್ದೆಪ್ಪ ಅಂತ ಅರ್ಥ. ಈಗ ಅಂದತ್ತೆ ಹಿಂಗ ಸಪೋರ್ಟ್ ಮಾಡೇ ಮಾಡ್ತಾರ. ಹೌದೌದಣ್ಣ, ಹ್ಮ್. ಸಪೋರ್ಟ್ ಮಾಡ್ತಾರಣ್ಣ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಹ್ಮ್. ಸ್ವಲ್ಪ ಏನಪ್ಪ ಅಂತಂದ್ರೆ ಹ್ಮ್. ಇದೇ ರೀತಿ ಈಗ ನಾನಂತಲ್ಲ, ನನ್ನಂತವ್ರು ಸ್ವಲ್ಪ ಅಲ್ಲಲ್ಲಿ ತಾಲೂಕಿನಲ್ಲಿ ಜಿಲ್ಲೆಕಿನಲ್ಲಿ ತಮ್ಮ ಊರಲ್ಲಿ ಏನೇನ್ ಕೆಲಸ ಆಗಿಲ್ಲ ಅಂತ ತಮ್ಮ ಜಿಲ್ಲೆಗಳಲ್ಲಿ ತಮ್ಮ ತಾಲೂಕುಗಳಲ್ಲಿ ತಮ್ಮ ಊರಲ್ಲಿ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬೊಬ್ರು ಇದೇ ರೀತಿ ಕೇಳಿದ್ರೆ ಅದು ಇನ್ನೂ ನನಗೆ ಬಹಳ ಕಡಿಮೆ ಆಗಿಬಿಡುತ್ತೆ ಭಾರ. ಅಂದ್ರೆ ಪ್ರತಿಯೊಬ್ಬರು ತಮ್ಮ ಊರಾಗ ತಾವು ಉಟ್ಕೊಂಡ್ಬಿಟ್ರ ಅಂತಂದ್ರೆ ಇನ್ನೊಂದು ಊರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಶಿವಲಿಂಗ್ಸರ್ ಅಂತಾರ ತಮ್ಮ ಊರಾಗ ಉಟ್ಕೊಂಡ್ರೆ ಅಷ್ಟೇ. ಈಗ ನಾನು ಇನ್ನೊಂದು ಊರಿಗೆ ಹೋಗಿ ವಿಡಿಯೋ ಮಾಡೋಂತ ಅವಶ್ಯಕತೆ ಇಲ್ಲ. ತಮ್ಮ ಊರ್ ಸಮಸ್ಯೆ ತಾವ್ ಹಾಕಿ ಅಂತ ಕುಂತೀರ ಅಂತಂದ್ರೆ ಯಾವ ಅಧಿಕಾರಿ ಆದ್ರೂ ಹೋಗ್ತಾನೆ, ಹೇಳ್ದಂಗೆ ಕೇಳ್ತಾನೆ, ಮುಚ್చుಕೊಂಡು ಕೆಲಸ ಮಾಡೋಕೆ ಯಾವನೇ ಅಧಿಕಾರಿ ಅನ್ಸ್ತಾರ. ಈಗ ಜಸ್ಟ್ ನಾನು ಎಲ್ಲೋ ಲಿಂಗಸೂರ್ಲಿಂತ 15 ಕಿಲೋಮೀಟರ್ ನಾನು ಊರು ಆಲ್ಬಾವಿಲಿಂತ ಬಂದು ಇವತ್ತು ಕರೆಯೋಣ. ನಿಮ್ ಊರ ಹೆಸರು ಕೇಳೋದ್ ಬರ್ತೀನಿ ನಾನು. ದೇವರಣ್ಣ ನಂಗೆ ನಿಮ್ ಊರ್ ಯಾವ್ದಂತಾನು ಗೊತ್ತಿಲ್ಲ. ನಾವ್ ಯಾವ ಪರಿಚಯ ಆಗಿ ನೋಡ ಅವತ್ಲಿದ್ದ ಹಿಡಿದು ಇಲ್ಲಿವರೆಗೆ ಆದ್ರೂ ಗೊತ್ತಿಲ್ಲ. ನಮ್ಮಪ್ಪ ನಮ್ಮಮ್ಮ ಕೇಳ್ತಿದ್ರ ಹುಡ್ಗಂದ್ ಯಾವ ಊರು ಅಂತಂದ್ರೆ ಒಟ್ಟ ಲಿಂಗಸೂರ್ ಹತ್ರನ ಐತಿ. ಒಂದ್ ಇಚನಾಳ ಆಗಿರ್ಬೋದು, ಅಲ್ಲೇ ಸುತ್ತಮುತ್ತ ನಾ ಜಾಗರ ನಂದಾಳಿಗೆ ಹೋಗಿದ್ದಾರೆ ಕಾರ್ಯಕ್ರಮಕ್ಕೆ. ಬಟ್ ನಂಗೆ ಅಷ್ಟು ಗೊತ್ತಿಲ್ಲ. ನೀವು ಯಾವ ಮಂದಿ ಏನೋ ಅದನ್ನು ಗೊತ್ತಿಲ್ಲ. ಏನಪ್ಪ ಒಂದ್ ಒಳ್ಳೇದ್ ಮಾಡಕತ್ತಾನ, ನಮ್ಗೆ ಒಳ್ಳೇದಾಗ್ತತೆ, ನಮ್ಮ ಡಿಸ್ಟಿಕ್ ಒಳ್ಳೇದಾಗ್ತದೆ, ನಮ್ದು ಅದು ನಾನು ಅದೊಂದು ತಲೆಗಿರೋದು ತಲೆಗ. ಆಲ್ಬಾವಿ ಈಗ ಆಲ್ಬಾವಿಲಿಂತ 15 ಕಿಲೋಮೀಟರ್ ಬಂದ್ ಮಾಡಕತ್ತೀನಿ ಅಂತಂತಂದ್ರೆ ಎಷ್ಟು ಜನಕ್ಕೆ ರೀಚ್ ಆಗಿನಿ ಅಂತಂತಂದ್ರೆ ಅದೊಂದು ನಾ ಮಾಡೋ ಕೆಲ್ಸದಿಂದ. ಅಂದ್ರೆ ಪ್ರತಿಯೊಬ್ರು ಈ ರೀತಿ ಕೆಲಸ ಮಾಡ್ಬೇಕು ಅದನ್ನ. ಅಂದ್ರೆ ಕೆಲವೊಂದು ವಿಡಿಯೋ ಮಾಡಾಗ ಕೆಲವೊಂದು ಮಾತುಗಳು ಬರ್ತಾವ, ಯಾವ ಮಂದಿ ಕೇಳವ, ಯಾವ ಮಂದಿ ಕೇಳವ, ಅದೊಂದು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಈಗ ನಾ ಒಂದ್ ಏನೋ ಮಾಡಕತ್ತೀನಿ ಅಂದ್ರೆ ಪರ್ಸನಲ್ ಆಗಿ ಜಾತಿ ಬಗ್ಗೆ ಟಾರ್ಗೆಟ್ ನಾನೇನೋ ಮಾಡಕತ್ತೀನಿ, ತಾವೇನೋ ಮಾಡ್ತಾರೆ ಕುಂತ್ಕೊಂಡು. ಅದೊಂದು ಸ್ವಲ್ಪ ಚೇಂಜ್ ಆಗ್ಬೇಕು. ಅದಾದ್ಮೇಲೆ ಏನೋ ಮಾಡ್ಲಿ ಅವ್ನು ಭಾಳ ಆಯ್ತು ನೋಡವನ, ಅವ್ನು ಓದ್ದಿಂದ ಕೇಸಿಗೆ ಸಾಕ್ಬೇಕು ನೋಡೋನ್ ಮೇಲೆ ಅವ್ನು ಭಾಳ ಸೊಕ್ಕೈತೆ ಒಂದು. ಈ ರೀತಿ ಕೆಲವೊಬ್ರು ಈಗ ಎಲ್ಲರೂ ಅನ್ನೋಕ್ಕಾಗಲ್ಲ, ಕೆಲವೊಬ್ರು ಆ ರೀತಿ ಅವರು ಮೈಂಡ್ ಸೆಟ್ ಹಂಗಿರ್ತಲ್ಲ ಅದ. ಅಂದ್ರೆ ಅವ್ರಿಗೆ ಯಾವುದು ಬೇಕಾಗಿರಲ್ಲ. ಅವ್ರಿಗೆ ಏನಂದ್ರೆ ಅವ್ರ ಕೆಲಸ ಏನಂದ್ರೆ ಬರೀ ಇನ್ನೊಬ್ರನ್ನ ಕಾಲು ಎಳೆಯೋದು, ಚೆಂತನ ಬರೀ ಇನ್ನೊಬ್ರ ಬಗ್ಗೆ ಮಾತಾಡೋದು, ಕುಂದ್ರೋದು, ಮಾತಾಡೋದು. ಅದಾದ್ಮೇಲೆ ಇಲ್ಲಾಂದ್ರೆ ಯಾರು ನಮ್ಮ ಮನೆಯವರಿದ್ದರಿಗೆ ಅವ್ರಿಗೆ ಚಾಡಿ ಹೇಳೋದು. ಭಾಳ ಆಯ್ತಾಗ ನಿನ್ ಮಗ ಎಂದ್ ಹೋತಾನ ನೋಡ, ಸಾಯ್ತೆ ನೋಡ, ಉಳಿಯಾಗಲ್ಲವ ಸನೇದ್ರಾಗ ಕಲಾಸ್ ಮಾಡ್ತಾರೆ ನೋಡ, ಎಲ್ಲಿ ಎತ್ತಾರ ನೋಡು. ಈ ರೀತಿ ಹೇಳೋದು ನಮ್ಮಿಂದನ ಆಗಲ್ಲ, ನಮ್ಮಂತ ಮಾಡಕ್ಕೂ ಬಿಡಲ್ಲ ಅಂತ ಹೋದೆವು. ಸಪೋರ್ಟ್ನು ಮಾಡಲ್ಲ, ಒಟ್ಟು ನೆಗೆಟಿವ್. ಅದೇನಂತಾರಲ್ಲ ಕೊಟ್ಟ ಕುದುರೆಯನ್ನು ಏರದಂತ ವೀರನವಲ್ಲ ಶೂರನಲ್ಲ ಅಂತ ಹೋದೆವು ಕೆಲವೊಂದು. ಕೊಟ್ಟ ಕುದುರೆನ ಓಡಿಸ್ಕೊಂಡ್ ಹೋಗಪ್ಪ ಅಂತಂದ್ರ ಕುದುರೆ ಐತ್ ನನ್ ಕೈಗ ಅಂತೇಳಿ ಎಲ್ಲರಿಗೂ ತೋರ್ಸ್ಕೊಂಡ್ ಅಲ್ಲಿಡ್ರೆ ಕೆಲಸ ಆಗಲ್ಲ. ಕುದುರೆ ನಡೆಸ್ಬೇಕಲ್ಲ, ಆ ಕುದುರೆ ನಡೆಸಿ ತಾನು ಎಲ್ಲಿಗೆ ಹೋಗ್ಬೇಕು ಆ ಜಾಗ ತಲುಪಿದ್ರೆ ಅದೊಂದು ಅದಕ್ಕೊಂದು ಮರ್ಯಾದೆನೇ ಇರುತ್ತೆ, ಅದಕ್ಕೊಂದು ಗೌರವನೇ ಇರುತ್ತೆ. ಇವೇನಿಲ್ಲ, ಕುಂತಲೆ ಕೊಟ್ಟ ಕುದುರೆ ಏರಾಗಲ್ಲ, ಆ ವೀರನಲ್ಲ ಶೂರನಲ್ಲ ಅನ್ನೋ ದಿನಸ ನಮ್ದ ತಾವು ಅಂತವಕ್ಕೇನು ಮಾಡೋಕ್ಕಾಗಲ್ಲ ಅಂತಾರೆ ಇರ್ತಾರ. ಈಗಲ್ಲಣ್ಣ, ಅದು ಯಾವಾಗ ಶತಮಾನಗಳಿಂದ ಬಂದೈತೆ ಅದು. ಅಂದ್ರೆ ಬಗಲಾಗಿದ್ದು ಬೆನ್ನಿಗೆ ಚೂರಿ ಹಾಕೋದು, ನಮ್ಮವರೇ ನಮ್ಮನ್ನ ಕಾಲು ಎಳೆಯೋದು, ಅದು ಇಲ್ಲ ಈಗ ಇತಿಹಾಸದ ಹಿಂದಗಡೆನೆ ಬಂದೈತೆ ಅದು. ಈಗಲ್ಲ, ನಾನೇನು ದೊಡ್ಡ ಇದಿದಲ್ಲ, ಇತಿಹಾಸದ ಹಿಂದನೇ. ಅಂದ್ರೆ ಈಗ ನಾವೆಲ್ಲ ಇತಿಹಾಸ ಓದಿವಿ. ಸಂಗೊಳ್ಳಿ ಮೋಸ ಮಾಡಿದ್ಯಾರು? ಅವ್ರ ಸೋದರ ಮಾವ, ನಮ್ಮವ್ರೆ. ಯಾರು ನಮ್ಮವ್ರೆ ಅಂತೇಳಿ ಕತ್ತಿಟ್ಟು ಸ್ನಾನಕ್ಕೆ ಹೋದಾಗ ಮೋಸ ಮಾಡಿದ. ಸಿಂಧೂರ್ ಲಕ್ಷ್ಮಣ ಮೋಸ ಮಾಡಿದ್ಯಾರು? ನಮ್ಮವ್ರೆ. ಈ ರೀತಿ ಇತಿಹಾಸದ ಪರಂಪರೆಗಳನ್ನ ನೋಡ್ಕೊಂತ ಹೋದಾಗ ಎಲ್ಲ ನಮ್ಮವರೇ. ಅದು ನನಗೇನವ್ರಿಗಾರ ಅಂತದೇನ ಪರ್ಸನಲ್ ಆಗಿ ಮಾತಾಡ್ತಾರಣ ಹಿಂದಗಡೆ, ಆದ್ರೆ ಮುಂದೆ ಯಾರು ಮಾಡಿಲ್ಲ. ಅದು ಇದ್ದದ್ದೇ. ಅಂದ್ರೆ ಕೆಲವೊಂದು ಕೆಲಸಗಳಲ್ಲಿ ನಾ ಎಲ್ಲಿಗಾರ ಹೋಗ್ಬೇಕಾದ್ರೆ ಹೊಂಟ್ ನೋಡಿ ಇಂತಲ್ಲಿ ಹೊಂಟ ನೋಡ್ ಅಂತ ಹೇಳ್ತಿರ್ತಾರ. ಅಲ್ಲ ಕಾಮ ನಾವು ಊರಾಗ ಏನ್ ಮಾತಾಡ್ಕೊಂತಾರಣ ನಿನ್ ಬಗ್ಗೆ? ಊರಾಗ ಬೇಜಾನ ಮಾತಾಡ್ತಾರಣ. ಅಂದ್ರೆ ಒಳ್ಳೇದ್ ಮಾಡಕತ್ತಾನೋ ಕೆಟ್ಟದ್ ಮಾತಾಡಕತ್ತಾನೋ? ಅಣ್ಣ ಈಗ ನಾನೊಂದ್ ಪ್ರಶ್ನೆ ಕೇಳ್ತಾನ ನನಗ, ನೀನು ಮೊದ್ಲು ಏನ್ ಮಾಡ್ತಿದ್ದೆ ಅಣ್ಣ? ನಾನು ಫಸ್ಟ್ ಇಯರ್ ಹೂವ ಮಾಡ್ತಿದ್ದೆ. ಮಾಡ್ತಿದ್ದೆ ಅಣ್ಣ. ಅವಾಗ ಏನಂತಿದ್ರಣ್ಣ ನಿನಗೆ? ಏನ್ ಅಂತಿದ್ದಿಲ್ಲ, ಆಟ ಹೂವ ಮಾರ್ತಾನ
ಓ ಮಾಡ್ತಾನ ದುಡಿತಾನ. ಈಗ ನೀವು ಫೇಮಸ್ ಸಿಂಗರ್ ಆಗಿರಿ ಇವಾಗ ಬಾಗಲಕೋಟೆ ಒಳಗ. ಇವಾಗ ಏನಂತಾರ ನಿಮ್ಮೂರಾಗ? ಇವಾಗ ಭಾಳ ವ್ಯಾಲ್ಯೂ ಐತೆ. ಅವಾಗ ಕೂಡ ಮರ್ಯಾದಿಗೆ ಇವಾಗ ಕೊಡೋದ ಮರ್ಯಾದಿಗೆ ಭಾಳ ಐತೆ. ನೀವು ಮಾರಾಗ ಮಾತಾಡಿಲ್ಲ ಯಾರು ನಿನ್ ಬಗ್ಗೆ? ಇಲ್ಲ ಯಾರು ಮಾತಾಡಿಲ್ಲ. ಮಾತಾಡಿರ್ತಾರ ಹಿಂದ್ಗಡೆ, ಯಾಕೆ ಮಾತಾಡಿರಲ್ಲ? ಅಂದ್ರೆ ಹೂವು ಮಾಡ್ತನಪ್ಪ ಈಗ ನೋಡಿ ಅಂತ ಲೆವೆಲ್ ಮಾತಾಡ ಕ್ಯಾಮನ್ ಅದೆಲ್ಲ. ಫಸ್ಟ್ ಹಿಂದೆಲ್ಲ ಕಾಯಿಪಲ್ಲೆ ಮಾರೀನಿ, ಹೂವು ಮಾರೀನಿ, ಆಡ ಕುರಿಗೆ ಕುರಿ ಸಣ್ಣ ಮರಿ ಸಾಕ್ತಿದ್ದೆ, ಒಂದು ಕುರಿ ಕೋಳಿ ಎಲ್ಲ ಮಾಡೀವಿ. ಏನಪ್ಪ ಹಂಗ ಬೆಳೆತನ ಸ್ವಲ್ಪ ಕಷ್ಟ ಅಷ್ಟಣ, ಏನು ಮಾಡಕ್ಕಾಗಲ್ಲ. ಕಾಮನ್ ಇದ್ದು ಅಣ್ಣ. ಬಟ್ ನಂದೇನಣ್ಣ, ಈಗ ಒಂದು ವಿಡಿಯೋ ಯಾವ್ದಾನ ಹಾಕಿರ್ತದೆ ಅಂತಂದ್ರೆ ಅದ್ನಾಗ ಅದು ಸಕ್ಸಸ್ಫುಲ್ ಆಗಲಿ ಸಕ್ಸಸ್ಫುಲ್ ಆಗದೆ ಇರಲಿ, ಒಂದು ವೇಳೆ ಸಕ್ಸಸ್ಫುಲ್ ಆಯ್ತಪ್ಪ ಅಂತಂದ್ರೆ ಅದ್ರದ್ದು ವಿಡಿಯೋ ಒಂದೊಂದು ಹಾಕೋಣ ನೀನು. ಯಾಕಂತಂದ್ರೆ ನಿನ್ನಿಂದ ಒಳ್ಳೆ ಕೆಲಸ ಒಂದು, ಈಗ ಎಕ್ಸಾಂಪಲ್ ಒಂದು ಯಾವ್ದು ಆಗೈತೆ ಅಂತಂದರೆ ಈಗ ಒಳ್ಳೆ ರಿಟರ್ನ್ ಅಲ್ಲಿಗೆ ಹೋಗಿ ನೋಡ್ರಿ ಇವಾಗ ಕ್ಲಿಯರ್ ಆಗೈತೆ ಒಂದು ಯಾವುದೋ ಒಂದು, ಈಗ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಫೋಟೋ ಇಲ್ಲಂತ ಹಾಕಿ ಇಲ್ಲಂತಂದು ಏನೋ ಒಂದು ವಿಡಿಯೋ ಮಾಡಿದ್ವಿ. ಈಗ ಅಲ್ಲಿ ಹೋಗ್ರಿ ಇಟ್ಟರೆಲ್ಲ ನೋಡ್ರಿ, ಆಯ್ತು ಇಟ್ಟರ ನೋಡ್ರಿ ಇವಾಗ ಮೊಟ್ಟೂರಿಗೆ ಬಂದೀವಿ, ಈ ಥರ ಫೋಟೋ ಇಟ್ಟರ ಕರೆಕ್ಟ್ ಅಣ್ಣ. ಇವಾಗ ಹೇಳಿದಲ್ಲ ಕೆಲಸ ಆಗೈತೆ ಅಂತ ಒಂದು ತೋರ್ಸೋಣಕ್ಕೆ ಒಂದು ಅಷ್ಟೇ. ಅದು ನಾನು ಅಲ್ಲೇ ವಿಡಿಯೋದಾಗ ತೋರಿಸಿ ಬಂದಿನಿ ಅಣ್ಣ. ಅಂದ್ರೆ ಅಲ್ಲಿ ಫೋಟೋ ಇಡಿಸಿ ನಾನು ಬಂದೀನಿ. ಅದಾದ್ಮೇಲೆ ಕೆಲವೊಂದು ವ್ಯಕ್ತಿಗಳನ್ನ ಫೋನ್ ಮಾಡಿ ಏನಂತಾರ, ನೀನ್ ಯಾವನ್ ಕೇಳಿ ವಿಡಿಯೋ ಮಾಡಿದಿ, ನೀನ್ ಹೆಂಗ್ ವಿಡಿಯೋ ಮಾಡಿದಿ, ಪರ್ಮಿಷನ್ ಕೊಟ್ಟ ಯಾವನ್ ನಿನಗೆ, ಈ ತರ ಮಾತಾಡ್ತಾರೆ ಜನ. ಅಂದ್ರೆ ಅಲ್ಲಿ ಒಳ್ಳೆ ಹೋಗಿ ವಿಡಿಯೋ ಮಾಡತಕ್ಕಂತ ಮನಸ್ಥಿತಿ ಎಲ್ಲಿಂದ ಬರುತ್ತೆ? ಅವಾಗ್ಲೂ ಹೇಳಿದ್ನಲ್ಲ, ಜಾತಿ ಭೇದ, ಈ ಜಾತಿ ಭೇದ ಇರತ್ತಾನ, ಅದು ಅಷ್ಟೇ ಅವು ಇರ್ತಾವಣ. ಈಗ ನಾನು ಇನ್ನೊಂದು ವಿಡಿಯೋ ಮಾಡು ಒಳ್ಳೆ ಹೋಗಿ ರಿಟರ್ನ್ ಮಾಡು ಅಂತಾರಲ್ಲಣ್ಣ. ಈಗ ನಂದೇನಂದ್ರೆ ಉದ್ದೇಶ, ನಾವು ವಿಡಿಯೋ ಮಾಡಿದ ಜಾಗದಾಗ ಹೋಗಿ ಅಲ್ಲಿ ಕೇಳಿಬಿಡ್ಲಿ. ಏನ್ ಅಂದ್ರೆ ನಾನು ವಿಡಿಯೋ ಮಾಡಿರ್ತೀನಲ್ಲ ಕೆಲವೊಂದು ವಿಷಯಗಳ ಬಗ್ಗೆ, ಆ ಜಾಗದಾಗ ಹೋಗಿ ಕೇಳಿಬಿಡ್ಲಿ ಅವರು. ಅಂದ್ರೆ ಏನಾಗೈತೆ ಏನಾಗಿಲ್ಲ ಅಂದ್ರೆ ವರ್ಕ್ ಆಗೈತೆ ಇಲ್ಲ. ನಾನು ಹೇಳೋದು ಬೇಡ, ನಾನು ಹೇಳಿಕೆ ನಾನು ಮಾಡಿನ ಅಂತ ಹೇಳಿಕೆ ನನಗೆ ಇಷ್ಟ ಇಲ್ಲ. ಅಲ್ಲಲ್ಲ, ನನ್ನ ಸಂಬಂಧ ಕೇಳಕತ್ತಿಲ್ಲ, ಈ ಜನರು ನೀನು ಈಗ ಕೆಲಸ ಈಗ ಹಿಂಗ ಇಲ್ಲೇ ಪ್ರಾಬ್ಲಮ್ ಐತೆ, ಇಲ್ಲೇ ಲಂಚ ತೊಗೊಂತಾರಂತ ಐತೆ, ಅಲ್ಲಿ ಲಂಚ ತೊಗೊಂತಾರ ಅಂತಂದು ಮಾಡಿ ಹಾಕಿರಿ, ಅಲ್ಲಿ ಕೆಲಸ ಆಗೈತೋ ಇಲ್ಲ ಅಂತ ನೀ ಗೊತ್ತಾಗದಂಗೆ ಜನಕ್ಕೆ. ನಾನು ಎದಕ್ ಬಿಟ್ಟಿನಿ ಅಂತಂದ್ರೆ, ಆ ಕೆಲಸ ನಾ ಮಾಡಿರ್ತಲ್ಲ, ಈ ಕಾಮನ್ ಆಗಿ ನೀನ್ ನೋಡಿರ್ತಿ, ನೀ ಒಂದಲ್ಲ ಒಂದ್ ಟೈಮ್ ಅಲ್ಲಿ ಹೋಗೇ ಹೋಗುತ್ತೆ, ಒಂದಲ್ಲ ಒಂದ್ ಟೈಮ್ ಅಲ್ಲಿ ಹೋಗೇ ಹೋಗುತ್ತೆ. ಈಗ ಲಂಚ ಕೇಳಕತ್ರ ಅಂತ ತಿಳ್ಕ, ನಾ ಫೋನ್ ಹಚ್ಚಲೇನಪ್ಪ ಆತನಿಗೆ ವಿಡಿಯೋ ಮಾಡ್ತಾನಲ್ಲ, ಆತನಿಗೆ ಫೋನ್ ಹಚ್ಚಲೇನ ಅಂತ ಒಂದೇ ಮಾತು ಕೇಳಿ ಹೆಂಗ್ ಸ್ಟಾಪ್ ಆಗುತ್ತೆ ನೋಡ ಕೆಲಸ. ಅಂದ್ರೆ ಜನಗಳು ತಿಳ್ಕಲಿ. ಈಗ ಅಲ್ಲಿ ಒಂದು ಸಮಸ್ಯೆ ಐತೆ ಅಂತ ಹೇಳಿ ನಿಮ್ ಪ್ರಕಾರ ಒಟ್ ನನಗೆ ಫೋನ್ ಮಾಡ್ರಿ, ಇಲ್ಲಿ ನಾನು ವಿಡಿಯೋ ಮಾಡಿ ಹಾಕಿದ್ದೆ, ಹಿಂಗಾಗಿತ್ತು, ಬಟ್ ಒಳ್ಳೆ ರೀಸನಕತ್ತಾರ ಅಮೌಂಟ್ ಅಂತಂದು ಅವ್ರ ಜನಕ್ಕೆ ಸಮಸ್ಯೆ ಆದ್ರೆ ಫೋನ್ ಮಾಡ್ಲಿ. ಈಗಿನೊಂದು ಕೆಲವೊಂದು ಸಂದರ್ಭಗಳನ್ನ ಒಳ್ಳೆ ತಿಳಿಸಂತ ಇರ್ತಾವ, ಕೆಲವೊಂದು ಸಂದರ್ಭಗಳು ತಿಳಿಸಲಾರ ಅಂತ ಇರ್ತಾವ. ಅಂದ್ರೆ ಕೆಲವೊಂದು ವಿಡಿಯೋಗಳನ್ನ ಮಾಡ್ತಾನ, ಮಾಡಿದಾಗ ಕೆಲಸ ಇರ್ತಾವ. ಅವ್ರೇನಂತಾರ, ಒಳ್ಳೆ ಅಣ್ಣ ನೀ ಮಾಡಿದ್ಮೇಲೆ ಮಾಡಿಕೊಟ್ಟಿನ ಅಣ್ಣ, ದಯವಿಟ್ಟು ಅಣ್ಣ ಹಂಗೆ ಯಾಕೆ ಮಾಡತ್ತಣ್ಣ, ಮಾಡಕ್ ಹೋಗ್ಬೇಡ ಅಣ್ಣ, ಒಳ್ಳೆ ನಾನು ಏನಾರು ಮಾಡಿಲ್ಲ ಅಂದ್ರೆ ತಪ್ಪಾದ್ರೆ ಹೇಳೋಣ, ಮಾಡಿನಲ್ಲ ನಾನು ಹೇಳಿದೆ, ಈಗೇನ್ ಮಾಡಕತ್ತಾನ ಹೋಗಿ ವಿಡಿಯೋ. ಈ ಮೊನ್ನೆ ರಿಜಿಸ್ಟರ್ ಆಫೀಸ್ ಮಾಡಿದ್ದೆ, ಪಾಪ ಅವ್ನು ಬಂದು ಕಾಲು ಬಿದ್ದ, ಅಣ್ಣ ತಪ್ಪಾಯ್ತಣ್ಣ, ನನ್ನ ಜೀವನ ದೊಡ್ಡ ತಪ್ಪು ಮಾಡಿದಣ್ಣ, ಇನ್ನೊಮ್ಮೆ ಮಾನವೀಯತೆ ದೃಷ್ಟಿಯಿಂದ ಬಿಟ್ಟುಬಿಡೋಣ, ನನಗೆ ನನ್ನ ಹೆಂಡತಿ ಮೊನ್ನೆ ಡೆಲಿವರಿ ಫೇಲ್ ಆಗಿ ಸತ್ತಳಣ, ನಾನು ನೆಕ್ಸ್ಟ್ ಮದುವೆ ಆಗ್ಬೇಕಾದ್ರೆ ಯಾರು ಹೆಣ್ಣು ಕೊಡಲ್ಲಣ್ಣ, ನಾನು ನೌಕರಿ ಹೋಯ್ತಂದ್ರೆ ನನ್ನ ಜೀವನನ ಸತ್ಯನ ಸಾತಣ, ನನ್ನ ಜೀವನದಾಗ ಆಸಕ್ತಿನೇ ಇಲ್ಲ, ನಾನು ಸೂಸೈಡ್ ಮಾಡ್ಕೊಂಡು ಸತ್ತು ಬಿಡ್ತಾಣ ಅಂತಾನೆ. ಈಗಂದ್ರೆ ಇದಕ್ಕೇನು ರೀಸನ್ ಕೊಡ್ತಾಣ? ಮಾನವೀಯತೆ ದೃಷ್ಟಿಯಿಂದ ಅವ್ರು ನೋಡ್ಬೇಕಾಗತ್ತಾ ಇಲ್ಲಣ್ಣ? ಹೋಗ್ಲಿ ಬಿಡಪ್ಪ ಅಣ್ಣ, ಇನ್ನೊಂದ್ಸರಿ ನನ್ನ ಕಣ್ಣಿಗೆ ಏನಾದ್ರು ಬಿತ್ತು ಅಂತಂತಂದ್ರೆ ಸರಿ ಕಾಣಲ್ಲ ಅಂತೇಳಿ ನಾನೇ ಹೋಗಿ ಬಿಟ್ಟು ಬಂದೆ. ಆದ್ರೆ ಇವತ್ತು ನಾನು ಮಧ್ಯಾಹ್ನ ಹೋದೆ ಆಫೀಸಿಗೆ. ಮಧ್ಯಾಹ್ನ ಹೋದಾಗ ಅಲ್ಲಿ ಒಂದು 4 ಮಂದಿ ಬಂದ್ರು. ಅಣ್ಣ ಏನಣ್ಣ ನೀವು ವಿಡಿಯೋ ಮಾಡಿದಾಗ್ಲಿಂತ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಡುತ್ತೆ ಅಣ್ಣ, ನಾನು 8-10 ಸಾವಿರ ಕೇಳಿದ್ರಣ್ಣ, 1 ರೂಪಾಯಿ ಕೆಲಸ ಮಾಡಿ ಕೊಟ್ರಣ, ಅರ್ಧ ತಾಸನೇ ಕೆಲಸ ಮಾಡಿ ಕೊಟ್ರು, ನಿಂದ್ರಲಿಲ್ಲ ಕೆಲಸ ಅಂತ ಸಾಕು. ಅದೇನು ಈಗ ನಾನೇ ಮಾಡಿ ಹೋಗಿ ಅಂತೇಳಿ ತೋರಿಸಿರಲ್ಲ, ಅಲ್ಲಿ ಸಮಸ್ಯೆ ಇತ್ತು ಅಂತ ಅದೇ ತೋರಿಸಿ ಬರ್ತೀನಿ. ನಾನೇನಂತ ನನಗೋಸ್ಕರ ಅಲ್ಲ ಅಂತಂದ್ರೂ ಜನಕ್ಕೋಸ್ಕರ. ಈಗ ಇಲ್ಲಿ ಪ್ರಾಬ್ಲಮ್ ಐತೆ ಅಂತ ವಿಡಿಯೋ ಮಾಡ್ತಿದ್ ಖರೆ, ಅಲ್ಲಿ ಕರೆಕ್ಟ್ ಆಗೈತೆ ಅಂತ ವಿಡಿಯೋ ಮಾಡಿದೆಪ್ಪ ಅಂತ ಒಂದು ಪಾಯಿಂಟ್. ನಂದು ಈಗ ಜನಕ್ಕೋಸ್ಕರ ತೋರ್ಸಂತಲ್ಲ, ಈಗ ನಾನು ಇಷ್ಟು ವಿಡಿಯೋ ಮಾಡಿದೆ, ಇಷ್ಟು ವಿಡಿಯೋ ಮಾಡಿದಾಗ ಅಂದ್ರೆ ಫಸ್ಟ್ನೇ ವಿಡಿಯೋ ಮಾಡಿದಾಗ ಒಂದು ಕೆಲಸ ಆಯ್ತು. ಫಸ್ಟ್ನೇ ವಿಡಿಯೋ ಮಾಡಿದಾಗ ಒಂದು ಕೆಲಸ ಆಯ್ತು, ಅದ್ರ ನಾನು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅದನ್ನ ಜನನೇ ಇನ್ನೊಬ್ರಿಗೆ ಹೇಳ್ಬೇಕು, ನಾನು ಹೇಳಿಕೆ ಪಡೋದು. ಅಂದ್ರೆ ಅಲ್ಲಿ ಒಂದು ಕೆಲಸ ಆಗೈತೆ ಅಂದಾಗ ಜನಗಳು ಇನ್ನೊಬ್ರು, ಈಗ ಒಂದ್ ಊರ್ಲಿಂದ ಇನ್ನೊಬ್ರಿಗೆ ಕಾಂಟ್ಯಾಕ್ಟ್ ಇದ್ದೇ ಇರ್ತಾರ. ಅವ್ನು ಯಾರೋ ವಿಡಿಯೋ ಮಾಡ್ತಾನಲ್ಲ ಕೊಡಿ, ಮನೆ ಮಾಡಿದ್ ನಾವು ಕೊಡಿ, ನಮ್ಮೂರಾಗ ಹಿಂಗ ಆಯ್ತಾ ಕೊಡಿ, ಹಿಂಗ ಆಗಿಬಿಡ್ತಿ ಅಂತಾರ. ಅಂದ್ರೆ ಆಗೈತೆ ಅದ್ರ ಆಗೈತೆ ಅಂತಾರ, ಇಲ್ಲ ಅಂದ್ರೆ ಇಲ್ಲ ಅಂತಿರ್ತಾರ. ಎಫೆಕ್ಟ್ ಬಿದ್ದರೆ ಎಫೆಕ್ಟ್ ಬಿದ್ದೈತಿ ಅಂತ ಹೇಳ್ತಾರ. ಅಂದ್ರೆ ಅವರೇ ಹೇಳಿಕೆ ಇಲ್ಲ ಅದನ್ನ.
ಈಗ ಜನರು ನನ್ನ ಮುಂದೆ ಸಮಸ್ಯೆ ತಂದಿಡ್ತಾರ ಅಂತಂದ್ರೆ ಅವ್ರಿಗೆ ಏನ್ ನಂಬಿಕೆ ಅಂತಂದ್ರೆ ಇವ್ನು ಬಂದು ವಿಡಿಯೋ ಮಾಡಿದಾಗ ಏನಾರು ಒಂದು ಗ್ಯಾರಂಟಿ ಆಗೇ ಆಗತ್ತ, ಒಂದು ಬದಲಾವಣೆ ಆಗೇ ಆಗತ್ತ. ಅದಾದ್ಮೇಲೆ ಇಲ್ಲ ಬದಲಾವಣೆ ಆಗ್ಲಿಲ್ಲ ಅಂತೂ ಕೂಡ ಆಗ್ತಕ್ಕಂಥ ಭ್ರಷ್ಟಾಚಾರ ಆಗ್ಲಿ, ಆಗ್ತಕ್ಕಂಥ ಒಂದು ಕಳಪೆ ಕೆಲಸಗಳಾಗ್ಲಿ ನಿಂದಿರ್ತಾವ. ಅಂದ್ರೆ ಭರವಸೆ ಐತಿ ಅವ್ರಿಗೆ, ಜನಕ್ಕೆ ಭರವಸೆ ಐತಿ. ಈಗ ಜನಕ್ಕೆ ನನ್ನ ಮೇಲೆ ಭರವಸೆ ಇದ್ದಾಗ ನಾನು ಯಾಕೆ ಅವ್ರಿಗೆ ನಾ ಮಾಡಾಕತ್ತೀನಿ, ನಾ ಮಾಡಿ ನೋಡಿ ಈ ಕೆಲಸ ಅಂತ ಹೇಳಿ ತೋರಿಸಿಲ್ಲ. ಅದು ತೋರ್ಸ ಆಸಿಲ್ಲ ಅಂದ್ರೆ ಇಲ್ಲಿ ಸಮಸ್ಯೆ ಐತಿ ನೋಡ ಅಂತ ಹೇಳಿ ತೋರಿಸ್ನು. ಆ ಕೆಲಸ ಆಗೈತೆ ಹೋಗ್ಬಿಡುತ್ತೆ. ಈಗ ಅಣ್ಣ ಕೆಲವೊಂದು ಕೆಲಸಗಳ ಆತಾವ, ಕೆಲವೊಂದು ಕೆಲಸಗಳ ಆಗಲ್ಲ. ಈಗ ಎಷ್ಟು ರೋಡಿನ ಪ್ರಾಬ್ಲಮ್ಗಳು ಮಾಡಿದೆ ನಾನು. ರೋಡಿನ ಪ್ರಾಬ್ಲಮ್ಗಳು ಮಾಡಿದಾಗ ಕೆಲವೊಂದು ವಿಚಾರಗಳು ನನಗೆ ಎದುರು ಬಂದವು. ಈಗ ನನ್ನ ಮೇಲೆ ಕಂಪ್ಲೇಂಟ್ ಕೂಡ ಅದು. ಈಗ ನಾನು ಅದನ್ನ ಬಂದು ಹೇಳಿಕರಕ್ಕಾಗಲ್ಲ. ಕೆಲವೊಂದು ಮಂದಿ ಏನಂತಾರ ಬೇಸಾಯ್ತು ನೋಡಿ ಹೋಗ ಆಗ್ಬೇಕಾಗಿತ್ತು ಸುಳಿಗೆ, ನೀವು ಭಾಳ ಮೀರಿದ್ ನೀವು, ಹಿಂಗಿರ್ತಾವ. ಕೆಲವೊಂದು ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಹಂಗೆ ಹ್ಯಾಂಡಲ್ ಮಾಡ್ಬೇಕು ನಾನು. ಅಂದ್ರೆ ಈಗ ನಾನು ಪಬ್ಲಿಕ್ನಾಗ ಹೇಳಿಕಿನಿ ಅಂದ್ರೆ ನೋಡಪ್ಪ ಫೇಮಸ್ ಆಗಿ ಏನ್ ಬೇಕಾದ್ರೆ ಹೇಳ್ತಾನೆ, ಫೇಮಸ್ ಆಗಿ ಮಾಡಕತ್ತೆ ನೀವು ಅಂಥವು ಕೆಲವೊಂದು ಮಾತುಗಳು ಕೇಳ್ಬಿಡ್ತಾವ. ಹಂಗಾಗಿ ನನಗೆ ಹೇಳಿಕೆರಂಥದ್ದು ಏನು ಇಷ್ಟ ಇಲ್ಲ ಅಣ್ಣ ಭಾಳ. ಈಗ ಲಿಂಗಸೂರು ತಾಲೂಕಿನಾಗ ಬರಲಿ, ಈ ಲಿಂಗಸೂರು ತಾಲೂಕು ನಾನು ಇಷ್ಟು ವಿಡಿಯೋ ಮಾಡೀನಿ, ನಾ ಯಾವ ಇಲಾಖೆಗೆ ಮಾಡೀನಿ ಹೋಗಿ ಆ ಇಲಾಖೆಗೆ ಕೇಳೋಣ ಅವ್ರಿಗೆ ಎಷ್ಟು ಎಫೆಕ್ಟ್ ಬಿದ್ದೈತೆ ಅದರಿಂದ. ಕೆಲವೊಂದು ಆಫೀಸರ್ ಕೈ ಮುಗಿತಾರೆ ನನಗೆ, ಬರಬೇಡಪ್ಪ ಏನಾರು ಇದ್ರೆ ಹೇಳಿಬಿಡು ಮಾಡ್ತೀವಿ, ಬಂದು ಕಿರಿಕಿರಿ ಕೊಡ್ಬೇಡ ಅಂತಾರೆ. ಇದಕ್ಕಿಂತ ಜಾಸ್ತಿ ಏನು ಬೇಕಣ್ಣ? ಈಗ ಜನಗಳು ಈಗ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್. ಈಗ ಇಂಥ ಆಫೀಸ್ನಾಗ ಹಿಂಗೆ ಹೋಗಿದ್ನವ, ಮೇಡಮ್ನವ್ರು ಹಿಂಗೆ ಮಾಡಿದಾರು, ಹಿಂಗಾಯ್ತು ಅಂತ ಅಂದಾಗ ಮತ್ತೆ ಇನ್ನೊಬ್ಬನ ಅಣ್ಣ ಹಿಂಗೆ ಮಾಡಕತ್ತಿರಣ ಹೋಗ್ತ ಆ ಸಮಸ್ಯೆ ಐತೆ ಹಿಂಗೆ ಹೇಳತ್ನ, ಆದ್ರೆ ನೆಕ್ಸ್ಟ್ ಒಳ್ಳೆ ಮಾಡಲ್ಲ ನಾನು ಹಿಂಗಣ.